ಡಿಸೈನರ್ಗಳಿಂದ ಒಂದಷ್ಟು ಹಿಂಟ್ ಬರುತ್ತೆ ಅಂತ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ. ಅದರಲ್ಲೂ ಜಾಹ್ನವಿ ಅವ್ರ ಡ್ರೆಸ್ಸಿಂಗ್ ಮೇಲೆ ಏನಾದ್ರು ಬರ್ಕೊಂಡಿರುತ್ತಾ ಅಥವಾ ಅವ್ರು ಕಳ್ಸೋ ಕಲರ್ ಮೇಲೆ ಅಂತ, ಅದಕ್ಕೂ ಕೂಡ ದೊಡ್ಡ ಚರ್ಚೆ ಆಯ್ತು. ಅದೇ ನನಗೆ ಗೊತ್ತಿಲ್ಲ ಅದು ಯಾಕೆ ಹೇಳಿದ್ರು ಅಂತ. ಆ ಥರದ್ದು ಒಂದು ಇದೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕಿಂತ ನನ್ನ ಮನೆಗೆ ಹೋಗೋ ಮುಂಚೆನೆ ಕೆಲವು ಡಿಸೈನರ್ಸ್ನ ಮೀಟ್ ಆದಾಗ ಅವ್ರುಗಳು ಹೇಳ್ತಾ ಇದ್ರು, ಕೆಲವ್ರಿಗೆಲ್ಲ ಹಿಂಗೆ ಕೆಲವ್ರು ಅವ್ರು ಮಾಡಿರಲಿಲ್ಲ, ಕೆಲವ್ರು ಹಿಂಗೆ ಟ್ರೈ ಮಾಡಿದ್ದಾರೆ, ಈ ಥರ ಹಿಂಗೆ ಡ್ರೆಸ್ ಕಳಿಸಿದಾಗ ಈ ಕಲರ್ ಕಳಿಸಿದಾಗ ಚೆನ್ನಾಗಿ ಆಡ್ತಾರೆ, ಆ ಥರದ್ದೆಲ್ಲ ಆಗಿದೆ. ಬಟ್ ಅದನ್ನೆಲ್ಲ ನಾವು ಮಾಡಿದ್ರೆ ಆಟದ ಮೇಲೆ ಎಫೆಕ್ಟ್ ಆಗ್ಬಿಡುತ್ತೆ. ಓ ನಾನು ಚೆನ್ನಾಗಿ ಆಡ್ತಿಲ್ವೇನೋ ಅಂದ್ಕೊಂಡ್ರೆ ಅದು ಇದಾಗುತ್ತೆ. ಕೆಲವ್ರು ಹಂಗೆ ಮಾಡಿದ್ದಾರೆ ಅನ್ನೋದು ಸುದ್ದಿ ಇತ್ತು ಹೊರತು ನಾವಂತೂ ಅದನ್ನು ಟ್ರೈ ಮಾಡಿಲ್ಲ. ಯಾಕಂದರೆ ನನಗೆ ಸುದೀಪ್ ಸರ್ ಕೂಡ ಹಿಂಟಿಂದನೇ ಗೊತ್ತಾಗ್ತಾ ಇತ್ತು. ವೀಕೆಂಡ್ ನಮ್ಮ ಚರ್ಚೆ ಬಂದರೆ ವೆದರ್ ಇಟ್ ಈಸ್ ನೆಗೆಟಿವ್ ಆರ್ ಪಾಸಿಟಿವ್, ನಾವು ಏನೋ ಆಚೆ ಕಡೆ ಕಿತಾಪತಿ ಆಗ್ತಾ ಇದೆ ಅನ್ನೋದಂತೂ ಗೊತ್ತಾಗೋದಲ್ವಾ. ಸೊ ಅಷ್ಟೇ ಸಾಕು, ನಮ್ಗೇನು ಡಿಸೈನರ್ಸ್ ಕೊಡೋ ಬಟ್ಟೆಯಿಂದ ಏನು ಗೊತ್ತಾಗಬೇಕಾಗಿರಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಮಾಡಿಲ್ಲ. ಬಟ್ ಅದು ಯಾಕೆ ಆ ಥರ ಚರ್ಚೆಗೆ ಬಂತ ಅದು ನನಗಿನ್ನೂ ಗೊತ್ತಿಲ್ಲ. ಸರ್ ನನ್ನೇನೇ ರೇಗಿಸ್ತಾ ಇದ್ರು ಅವಾಗ, ಏನಕ್ಕೆ ಹಿಂಗಾಗ್ತಾ ಇದೆ ಅಂತ. ಬಟ್ ಅಲ್ಲಿ ಯಾರೂ ಹಂಗೆ ಮಾಡಿರಲಿಲ್ಲ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಈ ಥರದೊಂದು ಯಾವ್ದು ಸೀಸನಲ್ಲೋ ಆಗಿತ್ತೇನೋ ಅದು ನನಗೆ ಹೋಗೋಕ್ಕಿಂತ ಮುಂಚೆನೇ ಕಿವಿಗೆ ಬಿದ್ದಿತ್ತು. ಬಟ್ ನಾನು ಅದನ್ನಂತೂ ಟ್ರೈ ಮಾಡಿಲ್ಲ. ನನಗೆ ವೀಕೆಂಡಲ್ಲಿ ಸುದೀಪ್ ಸರೇ ಹೇಳ್ತಾ ಇದ್ರಲ್ಲ, ಅದರಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ತಾ ಇದ್ವಿ ನಾವು.